ಸಬ್ಸ್ಕ್ರೈಬ್ ಟು ಸಿಟಿಯಲ್ಲೆಲ್ಲ ಅವೆಲ್ಲ ಇರೋದೇ ಇಲ್ಲ, ಜಾಸ್ತಿ ನೋಡಲ್ಲ. ಸೊ ಅದಕ್ಕೆ ಅವ್ರಿಗೆಲ್ಲ ಸರ್ಪ್ರೈಸ್ ಆಗ್ಬಿಡುತ್ತೆ. ಮನುಷ್ಯರನ್ನ ನೋಡ್ಬಿಟ್ಟು ಚಿರತೆಗಳು ಮುಚ್ಕೊಡ್ತಾ ಇವೆ. ಕಾಳಿಂಗ ಸರ್ಪ, ಯಪ್ಪ, ಇಷ್ಟು ಕಾಳಿಂಗ ಸರ್ಪ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ನೋಡಿಸ್ಬಾರ್ದು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವ್ ಇವತ್ತು ಬನ್ನಾರ್ ಘಟ್ಟಕ್ ಬಂದಿದ್ದೇವೆ. ಮೇ ಬಿ ನೀವು ಥಂಬ್ನೇಲ್ ಮತ್ತು ಸ್ಟಾರ್ಟಿಂಗ್ ಇಂಟ್ರೋ ವಿಡಿಯೋ ನೋಡಿರ್ಬೇಕು, ನೋಡಿ ನಿಮಗೆ ಗೊತ್ತಾಯ್ತು ನಾವು ಇವತ್ತೆಲ್ಲ ನೋಡಿದ್ದೇವೆ ಅಂತ. ಬನ್ನಾರ್ ಘಟ್ಟಕ್ ಬಂದೇವು. ಈಗ ಇಲ್ಲಿ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಒಳಗೆಲ್ಲ ನೋಡಮ್ಮಿ ಹೆಂಗದ ಹೆಂಗಿಲ್ಲ, ಎಷ್ಟ್ ಅನಿಮಲ್ಸ್ ಅವ, ಯಾವ ಅನಿಮಲ್ಸ್ ಅವ ಎಲ್ಲ ನೋಡಿ ನೋಡ್ಕೋತಿರಮ್ಮಿ. ಹಿಂಗೆ ನೋಡ್ಕೋತೀರಿ. ಆ ಕಡೆ ಟಿಕೆಟ್ ತಗೊಂಡು ಒಳಗ್ ಹೋಗ್ಬರಿ, ಮತ್ತ ವಿಡಿಯೋ ಸ್ಟಾರ್ಟ್ ಮಾಡಿ ತೋರ್ಸ್ಕೊತೀವಿ. ಟಿಕೆಟ್ ತಗೊಳಕ್ ಬಂದಿದ್ದೇವು. ಪೂರಾ ಪಬ್ಲಿಕ್ ಜಾಮ್ ಆಗೋಗ್ಯದ ಎಲ್ಲ ಕಡೆ. ಸಂಡೇ ದಿವ್ಸ ಎಲ್ಲ ಪೂರಾ ಕ್ರೌಡ್ ಫುಲ್ ಆಗೋಗ್ಯದ. ರಾಹುಲ್ ಭಾಯ್ ಎಮ್ಮಿನ ಎತ್ತೆ ನಡೆಯೋದು ಹೋಗ್ಯದ ಅನ್ಕೋತೀನಿ. ನೋಡ್ಬೇಕು ಈಗ ಪೂರಾ ಟಿಕೆಟ್ ಪೂರಾ ಪಬ್ಲಿಕ್ ಜಾಮ್ ಆಗ್ಯದ. ಮಷಿನ್ ಬಿ ನಡೆಯಲಾಗ್ಯದ ಅದರಿಂದ. 4 ಮಷಿನ್ ಅಪಾಟ್ ಆಡ್ಲಿಕ್ಕವ, ಇಪ್ಪತ್ತೊಂದ್ 2 ಮಷಿನ್ ಆಡ್ಲಿಕ್ಕವ. ಮತ್ ಬಾಕಿದೇನು ನಡೆಯಲ್ಲ ಹೋಗ್ಯಾವ. ನೋಡಮ್ ಹೆಂಗದ. ನಾವೇ ಆ ಕಡೆ ಒಂದ್ ಮಷಿನ್ ಅದ ಟ್ರೈ ಮಾಡಕ್ ಹೋಗ್ತೀನಿ. ಫೈನಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡಿದ್ದೇವು. ಈಗ ಒಳಗ್ ಹೋಗಮ್ಮಿ, ನೋಡಮ್ ಒಳಗ್ ಹೋಗಿ ಏನದ. ಸಫಾರಿ ರೈಡ್ ಹೋಗಿಲ್ಲ, ಇವತ್ತು ಫುಲ್ ಕ್ರೌಡ್ ಅದ. ನಮ್ಗೆ ಸಫಾರಿ ರೈಡ್ ನಮ್ಗೆ ಇನ್ನೂ ಸಿಗಪ್ಲೆ ಇಲ್ಲ. ಅದು ಸೆಲೆಕ್ಟ್ ಮಾಡ್ತೀನಿ. ಬಟರ್ಫ್ಲೈ ಪಾರ್ಕ್, ಬಟರ್ಫ್ಲೈ ಪಾರ್ಕ್ ಬಟರ್ಫ್ಲೈ ಕಾಣಲ್ ಹೋಗಿ. ಹಿಂಗ ಬರೀ ಹೂವಗಳು ಮೀನ್ ಅಷ್ಟೇ ಕಾಣತ್ತಾವ. ಬಟರ್ಫ್ಲೈ ಎಲ್ಲವನು, ಚಿಟ್ಟೆಗಳೆಲ್ಲವನು, ಪಾತ್ರಗಿತ್ತಿ ಎಲ್ಲವನ್ನ ಏನ ಕಾಣಲ್ಲೇ ಹೋಗ್ಯಾವ. ನೋಡಮ್ ಎಲ್ಲವ. ಚಿನ್ನರ ಒಂದ್ ಬಿ ಕಾಣಿಲ್ಲ. ಯಾಕಡೆ ಹಾಡಿದ್ರು ಏನೋ ಒಂದ್ ಬಿ ಪಾತ್ರಗಿತ್ತಿಗಳು ಕಾಣಲ್ಲೇ ಹೋಗ್ಯಾವ. ಎಲ್ಲ ಹಚ್ಚಿಕ್ಕೇರಿ ಕಾಮನ್ ಅಂತ. ಕಾಮನ್ ಪಾತ್ರಗಿತ್ತೆ, ಅವು ಪಾತ್ರಗಿತ್ತೆ, ಮತ್ ಒಂದು ಪಾತ್ರಗಿತ್ತೆ ಇಲ್ಲ. ನೋಡ್ಬೇಕು ಎಲ್ರ ಸಿಗ್ತಾವೇನು. ಹೋಗ್ತಿದೇವು. ಏನೋ ಒಂದ್ ಬಿ ಸೊಲಿ ಸಿಗಲ್ಲ ಹೋಗ್ಯಾವ. ಪಾತ್ರಗಿತ್ತಿನೇ ಸಿಕ್ಕಿಲ್ಲ. ಪೂರಾ ಮುಗಿಲಾಕೆ ಬಂದ್ ಗೈಸ್ ನಮ್ಗೆ ಯಾಕೋ ಡಿಸಪ್. ಹಾ ಸಿಕ್ಕು ಇಲ್ಲ ವೈ ಕೈ ಇಲ್ಲಿ. ಬಟರ್ಫ್ಲೈ ಪಾರ್ಕ್ ದಾಗ ಮ್ಯೂಸಿಯಂ ಅದ. ಈಗ ಮ್ಯೂಸಿಯಂ ಬಂದಿದ್ದೇವು. ಇಲ್ಲಿ ಪೂರಾ ಇನ್ಸೆಕ್ಟ್ಸ್ ಬಗ್ಗೆ ಎಲ್ಲ ಹೇಳ್ಯಾರ, ಪಾತ್ರಗಿತ್ತಿ ಬಗ್ಗೆ ಎಲ್ಲ ಇದು ಹಾಕ್ಯಾರ. ಅದ್ರ ಪೂರಾ ಕುಂಡಲಿ ಅಪ್ಪ ಹಾಕ್ಯಾರ. ನೋಡ್ರಿ ಮಸ್ತ್ ಅದ ಇದನ್ನು. ಎಲ್ಲ ಫೋಟೋ ಎಲ್ಲ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಹಾಕ್ಯಾರ. ಕಿಂಗ್ಡಮ್ ಮತ್ತೆ ಕ್ಲಾಸಿಗೆ ಆರ್ಡರ್, ಫ್ಯಾಮಿಲಿ, ಜೀನಸ್ ಏನದ, ಸ್ಪೇಸಿಸ್ ಎಲ್ಲ ಹಾಕ್ಯಾರ. ಎಲ್ಲ ಪಾತ್ರಗಿತ್ತಿಗಳು ಎಷ್ಟೆಷ್ಟು ನಮ್ನಾವ ಅದ್ರದ್ದೆಲ್ಲ ಫೋಟೋಗಳು ಹಾಕ್ಯಾರ. ಸತ್ತಿಂದೆಲ್ಲ ಇಲ್ಲೇ ಇಕ್ಕ್ಯಾರ. ಪೂರಾ ಇಲ್ಲಿ ನೋಡ್ರಿ ಮೀನುಗಳು ನೋಡ್ರಿ. ನೋಡಿ ಗ್ಯಾಂಗ್ ಬಂದಿದೆ ಗೈಸ್. ಈ ಕಡೆನು ಫೋಟೋ ತಗೋತಾರೆ. ಒಳಗಡೆ ಅಂತ ಹೊರಗಡೆನೆ ಚಿಟ್ಟೆ ಜಾಸ್ತಿ ಇದೆ. ಪಾರ್ಕ್ ಇಂದ ಹೊರಗಡೆನೆ ಬಂದವ ಅನ್ಕೊಂತೀವಿ. ಇಲ್ಲಿ ಸಖತ್ತಾಗಿ ತುಂಬಾ ಚಿಟ್ಟೆಗಳಿದಾವೆ ಪಾರ್ಕ್ ಇಂದ. ಬಟ್ ಸಖತ್ತಾಗ ಅನಷ್ಟು ಪಾರ್ಕ್ ಅಲ್ಲಿ. ಸ್ನೇಕ್ಸ್ ಅದೆಲ್ಲ ಸಖತ್ತಾಗಿ ಎಕ್ಸ್ಪೀರಿಯನ್ಸ್. ಪೀಸ್ ತರ ಇತ್ತು, ಶಾಂತ್ ನೀರು ಅದು ಇದು ಎಲ್ಲ ಸಖತ್ತಾಗಿ ಮಾಡೋರು. ಇವಾಗ ಝೂಕ್ ಹೋಗ್ಬಿಟ್ಟು ಝೂ ಅಲ್ಲಿ ನೋಡೋಣ ಎಷ್ಟೊಂದು ಪ್ರಾಣಿಗಳು ಏನೇನಿದಾವೆ ಅದೆಲ್ಲ ನೋಡ್ಬಿಟ್ಟು ನೋಡಕ್ ಹೋಗೋಣ. ಬಂದ್ಬಿಡು ನೀವು. ವೀಕೆಂಡ್ಸ್ ಅಲ್ಲಿ ಬರಕ್ ಹೋಗ್ಬೇಡಿ, ವೀಕ್ ಡೇಸ್ ಅಲ್ಲಿ ಬನ್ನಿ. ಫ್ರೀ ಇದ್ದಾಗ ವೀಕ್ ಡೇಸ್ ಅಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕ್ರೌಡ್ ಇರಲ್ಲ, ಏನಿಲ್ಲ. ಆರಾಮಾಗಿ ಶಾಂತತೆಯಿಂದ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ವೀಕೆಂಡ್ಸ್ ಅಲ್ಲಿ ಬಂದಿರೋದ್ರಿಂದ ತುಂಬಾ ಕ್ರೌಡ್ ಇದೆ, ತುಂಬಾ ಜಾಸ್ತಿ ಜನ ಇದ್ದಾರೆ. ಸಫಾರಿ ರೈಡ್ಗಂತೂ ಜಾಗನೇ ಇಲ್ಲ ಹೋಗಕ್ಕೆ, ಅಷ್ಟೊಂದು ಕ್ರೌಡ್ ಇದೆ. ಸೊ ನೀವು ವೀಕ್ ಡೇಸ್ ಅಲ್ಲಿ ಬಂದ್ಬಿಟ್ರೆ ಸಫಾರಿ ರೈಡ್ ಕೂಡ ಎಲ್ಲಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ವೀಕ್ ಡೇಸ್ ಅಲ್ಲಿ ಬನ್ನಿ. ನಾವು ಇವಾಗ ಝೂ ಹೋಗ್ತಾ ಇದೀವಿ. ಝೂ ಅಲ್ಲಿ ಕಥಕ್ ಮಾಡ್ತಾ ಇದೀವಿ. ಏನ್ ಸಲಿಕ್ಕಿದ್ನಿ ಸೌಂಡ್ ಅದ್ರ ಬರಲ್ಲ. ಫೈನಲಿ ಕಡಿ ಹತ್ರ ಬಂದಿದೆ ಗೈಸ್. ಕಡಿ ಮಲ್ಕೊಂಡಿದೆ, ನೋಡ್ಬಿಡಿ ಹೇಗ್ ಮಲ್ಕೊಂಡಿದೆ ಅಂತ. ನಾನೇ ಕಡಿ ಇದೆ ಅನ್ಕೋತೀನಿ. ಆ ಕಡೆ ಓಡಾಡ್ತಾ ಇದೆ. ಕಾಣಿಸ್ತಾ ಇಲ್ವಾ? ಇಲ್ಲಿದೆ ನೋಡಿ. ಆ ಕಡೆ ಕಾಣಿಸ್ತಾ ಇದೆ. ಫುಲ್ ಅದು ಆಕ್ಟಿವ್ ಆಗಿದೆ. ಬಟ್ ಇದು ಮಲ್ಕೊಂಡಿದೆ. ಮೇ ಬಿ ಇದು ನಾನೇ ಇರ್ಬೇಕು. ಹೋಗ್ಬೇಕು ಅವಾಗ ಎಲ್ ಬೇಕೋ ಅಲ್ಲಿ ಮಲ್ಕೊಳ್ತಾ ಇರ್ತೀವಿ. ಸಖತ್ತಾಗಿ ಮಲಗಿದೆ. ಕರಡಿ, ಸಿಂಹ
ತುಂಬಾ ಎನಿಮಲ್ಸ್ ಇದೆ, ಚೆನ್ನಾಗ್ ಅನ್ಸುತ್ತೆ ನೋಡೋಕೆ. ನೀವು ಬಂದ್ಬಿಡಿ, ಹೇಳ್ತಾ ಇಲ್ವಾ ವೀಕ್ ಡೇಸ್ ಅಲ್ಲಿ ಬನ್ನಿ, ವೀಕೆಂಡಲ್ಸ್ ಬರಕ್ ಹೋಗ್ಬೇಡಿ, ತುಂಬಾ ಕ್ರೌಡ್ ಇದೆ. ಒಂದ್ ಅನಿಮಲ್ ನೋಡೋಕ್ ಕೂಡ ಟೈಮ್ ಇದು ಆಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ. ಅಲ್ಲಿ ಓಡಾಡ್ತಾ ಇದೆ ಆ ಕಡೆದು. ಮುಂದ್ಗಡೆ ಏನೇನ್ ಎನಿಮಲ್ಸ್ ಇದೆ ಅಂತ ಅದನ್ನು ಕವರ್ ಮಾಡ್ಬೇಕು, ಅದನ್ನೆಲ್ಲ ಕವರ್ ಮಾಡೋಣ. ನಡ್ರಿ ಮುಂದಕ್ಕೆ ಹೋಗೋಣ. ಹೀಗೆ ಇವಾಗ ಸಣ್ಣ ಮಾಂಸಾಹಾರಿಗಳ ವಲಯಕ್ಕೆ ಹೋಗ್ತಾ ಇದೀವಿ. ನೋಡೋಣ ಅಲ್ಲೆಲ್ಲ ಸೀಳು ನಾಯಿ, ಕತ್ತೆ ಕಿರುಬು, ಗುಳ್ಳೆ ನರಿ, ಭಾರತೀಯ ಬುದುತೋಳ ಅಂತ ಇವೆಲ್ಲ ಇದಾವೆ. ಎಲ್ಲ ನೋಡ್ತಾ ಇರೋಣ. ಮುಂದ್ಗಡೆ ಇದೆ ಯಾಕೋ ಅಣ್ಣ ನಂಗೆ ನೋಡ್ತಾನೆ, ನಕ್ಕೋತ ಹೋಗ್ತಾ, ಏನ್ ಮಾಡ್ತಾನೆ ಏನು ಅಂತ. ಹಿಂದ್ಗಡೆ ನೋಡೋಣ, ನಾಯಿ, ಸೀಳು ನಾಯಿ ಅದೆಲ್ಲ ಇದಾವೆ. ನೋಡೋಣ ಇದೆ. ಅಲ್ಲೆಲ್ಲ ಗೇಟ್ ಹಾಕೋರೆ, ಆ ಕಡೆ ಕಟ್ತವ್ರೆ, ಇನ್ನೆಲ್ಲ ರೆಡಿ ಮಾಡ್ತವ್ರೆ. ಈ ಕಡೆ ಎಲ್ಲ ನೋಡ್ಬೇಕು ಇವಾಗ. ಈ ಕಡೆ ನೋಡ್ಬೋಣ ಗೈಸ್, ಆ ಕಡೆ ಎಲ್ಲ ಕಟ್ತವ್ರೆ, ಏನೂ ಇಲ್ಲ ಆ ಕಡೆ. ಈ ಕಡೆ ನೋಡ್ಬೇಕು ಏನೇನಿದೆ ಅಂತ. ಅಲ್ಲೊಂದಿದೆ ನಾಯಿ, ಸೀಳು ನಾಯಿ ಇದಾವೆ ಅದು, ಬಟ್ ಅದು ಕಾಣಿಸ್ತಲ್ಲ. ನಾನು ಎಷ್ಟು ಜೂಮ್ ಮಾಡಿದ್ರು ಕಾಣಲ್ಲ ಅದು, ಪೂರ್ತಿ ಆ ಕಡೆ ಇದೆ. ಇಲ್ಲಿಂದ ನೋಡ್ತೀನಿ, ಟ್ರೈ ಮಾಡ್ತೀನಿ ಜೂಮ್ ಮಾಡಕ್ಕೆ. ಜೂಮ್ ಮಾಡ್ಬಿಟ್ಟು, ಇಲ್ಲ ಇಲ್ಲ ಇಲ್ಲಿಂದನೂ ಬರಲ್ಲ ಜೂಮು. ಇಲ್ಲಿಂದ ಮೇ ಬಿ ನೋಡ್ಬೇಕು, ಇಲ್ಲ ಇಲ್ಲಿಂದನೂ ಬರಲ್ಲ ಫುಲ್. ಇಲ್ಲಿಂದ ಮಾಡ್ಬೋದು, ಇಲ್ಲಿಂದ ಜೂಮ್ ಮಾಡಿ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಇದೇ ನೋಡಿ ಸೀಳು ನಾಯಿ, ನೋಡ್ಬೇಕು ಮುಂದ್ಗಡೆ ಏನೇನಿದೆ ಅಂತ. ಇಲ್ಲ ಉಲ್ಸು ಎಲ್ಲ ಇದಾವೆ ಮುಂದ್ಗಡೆ. ಇದು ಸೀಳು ನಾಯಿ ಅಂತೆ. ಮನುಷ್ಯರನ್ನ ನೋಡ್ಬಿಟ್ಟು ಚಿರತೆಗಳು ಮುಚ್ಕೊಡ್ತಾ ಇವೆ, ಈ ಅನಿಮಲ್ಸ್ ಗಳು ಮುಚ್ಕೊಡ್ತಾ ಇವೆ. ಅದು ಒಂದು ಅನಿಮಲ್ಸ್ ಕಲ್ಲಿ ಹಿಂದೆ ಮುಚ್ಕೊಳ್ತಾ ಇದೆ, ಎಷ್ಟು ನೋಡಿದ್ರು ಕಾಣಿಸ್ತಾ ಇಲ್ಲ ಅದು. ಇಲ್ಲಿಂದ ನೋಡ್ತೀನಿ, ಇಲ್ಲಿಂದ ಆದ್ರೂ ಜೂಮ್ ಮಾಡಿದ್ರೆ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಿ ಎಷ್ಟು ಮುಚ್ಕೊಂತಿದೆ ಅದು. ಮನುಷ್ಯರಿಂದ ಮನುಷ್ಯರಿಗೆ ಇದು ತೊಂದರೆ ಇದೆ ಅನ್ಕೋತೀನಿ, ಅನಿಮಲ್ಸ್ ಫುಲ್ ತೊಂದರೆ ಇದೆ. ಹುಡುಗರು ನೋಡಿ ಹೇಗ್ ಮಾಡ್ತಾರೆ. ಚೈಲ್ಡ್ಹುಡ್ ಡೇ ಒಂದು ಮೂಮೆಂಟು. ನಮ್ ಚೈಲ್ಡ್ಹುಡ್ ಹೋದ್ಮೇಲೆ ಎಂಜಾಯ್ ಮಾಡಕ್ ಬರಲ್ಲ, ಅದಕ್ಕೆ ಬ್ಯಾಚುಲರ್ ಇರುವಾಗ್ಲೇ ತುಂಬಾ ಎಂಜಾಯ್ ಮಾಡ್ಬೇಕು. ನೀವು ಬ್ಯಾಚುಲರ್ ಇಂದ ಯಾವಾಗ ಮಿಂಗಲ್ ಆಗ್ತೀರಾ, ಎಂಜಾಯ್ಮೆಂಟ್ ಹೋಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಬ್ಯಾಚುಲರ್ಸ್ ಇರುವಾಗ ಫುಲ್ ಎಂಜಾಯ್ ಮಾಡಿಬಿಡಿ. ನೀವು ಏನೇನ್ ಮಾಡ್ಬೇಕಂತೀರಾ, ಈ ಫ್ರೆಂಡ್ಸ್ ಜೊತೆ ಎಷ್ಟು ಇರ್ಬೇಕಂತ, ಆಲ್ಮೋಸ್ಟ್ ಫ್ರೆಂಡ್ಸ್ ಜೊತೆನೆ ತಿರುಗಾಡಿ. ಫ್ರೆಂಡ್ಸ್ ಜೊತೆ ತಿರುಗಾಡಿದ ಮೂಮೆಂಟೇ ಬೇರೆ, ಎಲ್ಲ ಎಂಜಾಯ್ಮೆಂಟ್, ಅದು ಮೆಮೊರಿ ಸಿಗಲ್ಲ. ಕ್ಷಣ ಏನಂತೀರಾ, ತಾತ್ಕಾಲಿಕ ಸುಖಕ್ಕೋಸ್ಕರ ಹೋಗ್ಬೇಡಿ, ಪರ್ಮನೆಂಟ್ ಸುಖಕ್ಕೋಸ್ಕರ ಇರಿ. ತಾತ್ಕಾಲಿಕ ಸುಖ ಯಾವಾಗ ಇದ್ರ ಬೇಜಾರ್ ಮಾಡೇ ಮಾಡುತ್ತೆ. ಎಲ್ಲ ಮುಂದ್ಗಡೆ ಎಲ್ಲ ಹೋಗ್ಬೇಕು, ಮುಂದ್ಗಡೆ ಎಲ್ಲ ನೋಡ್ತಾ ಹೀಗೆ ಮಾತಾಡ್ತಾ ಮುಂದುವರಿಯೋಣ. ನಮ್ ಲಾಗ್ಗೆ ಹೀಗೆ ಮುಂದ್ ನೋಡೋಣ. ನೋಡೋಣ ಇಲ್ಲೆಲ್ಲ ಏನೇನಿದೆ ಅಂತ. ಕೆಂಡಾಮೃಗ ಏನೋ ಅಂತಾರೆ ಗೈಸ್, ನೀವೇ ಕಮೆಂಟ್ ಮಾಡಿ, ನನಗಂತೂ ಗೊತ್ತಿಲ್ಲ ಇದು ಏನಿದೆ ಅಂತ. ಮೇ ಬಿ ಕೆಂಡಾಮೃಗ ಅನ್ಕೋತಾ ಇದೀನಿ, ನೀವು ನೋಡಿ ಹೇಳ್ಬಿಡಿ ಏನಿದೆ ಅಂತ. ಈ ಕಡೆ ಎಲ್ಲ ಫೋಟೋಗಳು ಸಿಕ್ಕವ್ರೆ, ಸಣ್ಣ ಮಕ್ಕಳು ಮತ್ತೆ ಎಲ್ಲ ತಗೋತವ್ರೆ. ಆ ನಮ್ ಶಕ್ತಿ ಪ್ರದರ್ಶನ ಕೂಡ ಮಾಡ್ಬೋದು. ಇದ್ರಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ ಅದನ್ನ ಎಳ್ದ್ಬಿಟ್ಟು ನೋಡ್ಬೇಕು, ಇಲ್ಲಿ ನೋಡ್ಬೇಕು. ಆ ಕಡೆ ಎಲ್ಲ ಎಳ್ದ್ಬಿಟ್ಟು ಎಲ್ಲ ನೋಡ್ಬೇಕು, ಯಾರಿಗೂ ಪ್ರೈಸ್ ಶಕ್ತಿ ಇದೆ ಅಂತ ಟ್ರೈ ಮಾಡ್ಬೋದು. ಇದ್ರ ಹತ್ರ ಉಡು 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 ಅಂದ್ರು ಅದ್ರ ಬಲ್ಲಿ ಎಷ್ಟು ತಾಕತ್ತದ ನೋಡು, ಅಷ್ಟ್ ನಂಬಲ್ ಅದ ನೋಡ್ಬೋದು. ಅಷ್ಟು ತಾಕತ್ ಏನಿಲ್ಲ ಅಂತ, ತಾಕತ್ ಎಲ್ಲ ನೋಡ್ಬೇಕು. ನಾವು ನೋಡೋಣ ಟ್ರೈ ಮಾಡ್ಬಿಟ್ಟು. ಇದೆಲ್ಲ ಇನ್ಫಾರ್ಮೇಶನ್ ಕೊಡ್ತವ್ರೆ ಅದ್ರ ಬಗ್ಗೆ ಎಲ್ಲ. ಆನೆ ಹತ್ರ ಎಷ್ಟ್ ಶಕ್ತಿ ಇದೆ, ಇದ್ರ ಹತ್ರ ಎಲ್ಲ ಶಕ್ತಿ ನೋಡೋಣ, ನಾವು ಹೇಳ್ಬಿಟ್ಟು ನೋಡೋಣ ಯಾವ್ದಾದ್ರು ಬರುತ್ತಾ ಏನೋ ಅಂತ. ಆ ಕಡೆ ಎಲ್ಲ ಶಕ್ತಿ ಅಂತ ಯಾರ ಹತ್ರ ಇರಲ್ಲ, ನೋಡ್ಬೋಣ. ಕೋತಿಯಲ್ಲಿರೋ ತಾಕತ್ತು ನಮ್ಮ ಹತ್ರ ಇದೆಯಾ ಅಂತ ನೋಡೋಣ. ಇದೆ ಗೈಸ್, ನಮ್ಮ ಹತ್ರನು ಸ್ವಲ್ಪ ಶಕ್ತಿ ಇದೆ. ಬೇರೆ ಕಡೆ ಎಲ್ಲ ಜಂಗಟ್ಟಿದೆ ಅನ್ಕೋತೀನಿ, ಅದು ಬರ್ತಾನೆ ಇಲ್ಲ. ಓದಿದ್ ಒಂದೇ ಬಂತು. ನಮ್ಮ ಪಯಣ ಸುವರ್ಣಮುಖಿ ಜೂ ಕೆಫೆ ಕಡೆ. ಕೆಫೆ ಇದೆ ನೋಡಿ ಗೈಸ್, ಕೆಫೆ ಅಲ್ಲೂ ಕೂಡ ಏನೇನೋ ಇದಾವೆ. ಒಳಗ್ ಹೋಗಮ್ಮ ಬಡ ಏನ್ರ ನೋಡ. ಕೆಫೆ ಇದೆ ಗೈಸ್, ಏನೂ ಇಲ್ಲ. ನಮಗಂತೂ ಹೊಟ್ಟೆ ಹಸಿವು ಏನಾಗಿಲ್ಲ. ಸ್ವಲ್ಪ ಮುಂದ್ಗಡೆ ನೋಡ್ಕೊಂಡ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಪ್ಲಾನ್ ಇದೆ, ನೋಡೋಣ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನ.
ಫೈನಲಿ ಸಿಂಹ ಹತ್ರ ಬಂದಿದ್ವಿ ಗೈಸ್. ಬಟ್ ಕ್ರೌಡ್ ತುಂಬಾ ಜಾಸ್ತಿ ಇದೆ. ಇಲ್ಲೇ ಇದೆ ನೋಡಿ ಸಿಂಹ. ಯಪ್ಪ ಸಿಂಹ ಎಷ್ಟೊಂದು ಕ್ರೌಡ್. ಯಪ್ಪ ಯಪ್ಪ ಎಷ್ಟು ಚೀರ್ತವ್ರಂದ್ರೆ ಈ ಕಡೆಯಿಂದ ಏನಾದ್ರು ಫುಲ್ ಕಾಣಿಸುತ್ತ. ಬಂತು 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 ಬಂತು. ಮೈ ಗಾಡ್ ಸಿಂಹ. ಓ ಗರ್ಜನೆ ಮಾಡ್ತಾ ಇದೆ guys. ಗೊತ್ತಿಲ್ಲ ಏನೋ ಸಿಂಹ ಇದೆ ಆ ಕಡೆಯಿಂದ ಈ ಕಡೆ ಮಲಗ್ಬಿಟ್ಟು ಓಡಾಡ್ತಾ ಇದೆ. ಫುಲ್ ಜನ. ಯಪ್ಪ ಸಿಂಹ ಹತ್ರನೇ ಇಷ್ಟೊಂದ್ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ guys ಇಲ್ಲಿ. ಮುಂದ್ಗಡೆ ನೋಡೋಣ ಏನೇನಿದೆ ಅಂತ. ಈ ಕಡೆ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಪಕ್ಷಿಗಳಿದಾವೆ ಅನ್ಕೋತೀನಿ. ಪಕ್ಷಿಗಳಿದಾವೆ, ತುಂಬಾ ಪಕ್ಷಿಗಳಿದಾವೆ. ಪಕ್ಷಿಗಳೆಲ್ಲ ನೋಡ್ಕೊಂಡ್ಬಿಟ್ಟು ಸಿದ್ಧ ಹೊರಗಡೆ ಹೋಗೋಣ ನಾವು ಇವಾಗ. ಏನಿಲ್ಲ ಅಷ್ಟೊಂದು ಇವಾಗ. ಬಟ್ ಚೆನ್ನಾಗಿದೆ ಒಂದು ಎಕ್ಸ್ಪೀರಿಯನ್ಸ್. ಬರ್ಬೋದು ಸಫಾರಿ ರೈಡ್. ವೀಕ್ ಡೇಸ್ ಅಲ್ಲಿ ಬಂದ್ಬಿಡಿ. ವೀಕ್ ಡೇಸ್ ಅಲ್ಲಿ ಬಂದ್ಬಿಟ್ಟು ಸಫಾರಿ ರೈಡ್ ಎಲ್ಲ ಮಾಡ್ಬಿಟ್ಟು ಸಖತ್ತಾಗಿರುತ್ತೆ. ಆ ಕಡೆ ಹೋಗೋಣ. ಈಗ ಮಹೇಶ ಹಾವು ಅಂತ ಹಾವುಗಳಿದಾವ ಅನ್ಕೋತೀನಿ. ಸರಿ ಸರ್ಪಗಳ ವಲಯ. ಅವುಗಳೆಲ್ಲ ನೋಡೋಣ ಈ ಕಡೆ ಇದಾವ ಅಂತ. ಈ ಕಡೆ ಮುಗಿಸ್ಕೊಂಡ್ಬಿಟ್ಟು ಆ ಕಡೆ ಹೋಗೋಣ. ವಿಶ್ವ ಹಾವಿನ ದಿನ 16ನೇ ಜುಲೈ ಇದೆ ನೋಡಿ ಗೈಸ್. ನನಗೆ ಇವತ್ತೇ ಗೊತ್ತಾಗಿದ್ದು. ಇಲ್ಲೆಲ್ಲ ಹಾಕಿದವ್ರೆ. ಹಬ್ಬ ಇದಾವೆ. ಪೈಥಾನ್ ಹಾವು, ಮತ್ತೆ ಕೆರೆ ಹಾವು, ಇಂಡಿಯನ್ ರ್ಯಾಟ್ ಸ್ನೇಕ್ ಅಂತಾರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ. ಅವೆಲ್ಲ ಇದಾವೆ. ಈ ಕಡೆ ಎಲ್ಲ ನೋಡ್ಬಿಟ್ಟು ಹೊರಗಡೆ ಹೋಗೋಣ. ಎಷ್ಟ್ ಸತಿ ಅಂದಿದೆ ನಾನು ಹೊರಗಡೆ ಹೋಗೋಣ ಹೊರಗಡೆ ಹೋಗೋಣ ಅಂತ. ಈ ಕಡೆ ಇದಾವೆ ರೆಡ್, ಗ್ರೀನ್, ಕೆಂಪು ಮತ್ತು ಹಸಿರು. ಇವೆಲ್ಲ ಪಕ್ಷಿಗಳಿದಾವೆ ಈ ಕಡೆ ಎಲ್ಲ. ಪಕ್ಷಿಗಳೆಲ್ಲ ಇದಾವೆ ಈ ಕಡೆ. ಹಾವು ಎಲ್ಲಿದೆ ಅಂತ ಇನ್ನೂ ಗೊತ್ತಾಗ್ತಲ್ಲ ನಂಗೆ. ಹಾವುಗಳು ಎಲ್ಲಿದಾವೆ ಅಂತ. ಇಲ್ಲೆಲ್ಲ ಪಕ್ಷಿಗಳಿವೆ. ಹಾವನ್ನ ನೋಡ್ಬಿಟ್ಟು ಹೋಗೋಣ. ಹಾವು ಯಾವ ಕಡೆ ಇದಾವಂತ. ಹೆಬ್ಬಾವೆಲ್ಲ ಇದಾವ ಅನ್ಕೋತೀನಿ. ಬಟ್ ವಾಸನೆ ಅಷ್ಟೊಂದ್ ಚೆನ್ನಾಗಿಲ್ಲ. ಸ್ಮೆಲ್ ಬರ್ತಾ ಇದೆ ತುಂಬಾ ಈ ಕಡೆ. ಮುಂದ್ಗಡೆ ನೋಡ್ಬಿಟ್ಟು ನೋಡೋಣ ಎಲ್ಲಿದೆ ಹೆಬ್ಬಾವ್ ಎಲ್ಲ ನೋಡ್ಬಿಟ್ಟು ಹೊರಗಡೆ ಹೋಗೋಣ. ದೊಡ್ಡದಿದೆ. ಹೆಬ್ಬಾವ್ ತರಾನೇ ಇದೆ. ಸಕ್ಕತ್ತಾಗಿದೆ ಗೈಸ್ ಹಾವಂತೂ. ನೋಡಿ ಮುಂದ್ಗಡೆ ಮತ್ತೆ ಬೇರೆ ಬೇರೆ ಹಾವಿದೆ. ಇದನ್ನ ನೋಡ. ಆಮೆಗಳ ಹತ್ರ ಬಂದಿದೀವಿ. ಆಮೆಗಳು ಸಖತ್ತಾಗಿ. ಅಪ್ಪ ಎಷ್ಟೊಂದು ಆಮೆಗಳಿವೆ. ಕಾಣಿಸ್ತೈತಾ? ಕ್ಯಾಮ್ರಾ ತಿರ್ಗಿಸ್ಬಿಟ್ಟು ತೋರಿಸ್ತೀನಿ ತಡೀರಿ. ಅಪ್ಪ ಇಷ್ಟೊಂದು ಆಮೆಗಳ. ನನ್ನ ಜೀವಮಾನದಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇಷ್ಟೊಂದು ಆಮೆಗಳು ಒಂದೇ ಕಡೆ. ಅಪ್ಪ ಸಖತ್ತಾಗಿದ್ದಾವೆ ಆಮೆಗಳು. ಎಷ್ಟೊಂದಿವೆ ಆಮೆಗಳು. ಇಲ್ಲಿ ನೀವು ಆಮೆಗಳೆಲ್ಲ ನೋಡಿದ್ರ ಅನ್ಕೋತೀನಿ. ಚೆನ್ನಾಗಿವೆ. ತುಂಬಾ ಬೆಕ್ಕು ಕೂಡ ಸಾಕಿದಾರೆ ಅಲ್ವಾ ಗಾಯ್ಸ್. ಬೆಕ್ಕು ಕೂಡ ಹಾಕವ್ರೆ. ಏನ್ ಕಾಡ್ಬೇಕು ಅನ್ಕೋದು ಇಲ್ಲ. ಸಾಕಿರೋ ಬೆಕ್ಕೆ. ಕಾಡ್ಬೇಕು ಇಲ್ಲ. ಮುಂದ್ಗಡೆ ನೋಡೋಣ. ಇನ್ನು ಹಾವು ಒಂದೇ ನೋಡಿದೆ. ಆಮೆ ಸಖತ್ತಾಗಿ ಇದು ಮಾಡೋರೆ. ತುಂಬಾ ಆಮೆಗಳು ಇಕ್ಕವ್ರೆ. ಮುಂದ್ಗಡೆನೂ ಆಮೆದೇ ಇದೆ. ಎಲ್ಲ ಆಮೆ ಒಂದ್ ಕಡೆನೆ ಬಂದ್ ಕೂತೈತೆ. ಮತ್ತೆ ಈ ಕಡೆ ಅದು ಕಪ್ಚುಕ್ಕೆ ಆಮೆ ಅಂತೆ ಗೈಸ್. ಕಪ್ಪುಕ್ಕೆ ಆಮೆ ಅಂದ್ರೆ ಹೆಂಗಿರುತ್ತೆ? ಇಲ್ಲ ಗೈಸ್ ಕಪ್ಪುಕ್ಕೆ ಆಮೆನೇ ಇಲ್ಲ ಇಲ್ಲಿ. ಕಚ್ಚುಕ್ಕೆ ಕಾಣಿಸ್ತಾನೆ ಇಲ್ಲ. ಒಂದಿದೆ ಬಟ್ ಸೇಮ್ ನಾರ್ಮಲ್ ತರಾನೇ ಇದೆ. ಈ ಕಡೆ ಮುಳ್ಳಂದಿ. ಮುಳ್ಳಂದಿ ನೋಡಿದ್ದೀರಾ? ನಮ್ಮ ಫ್ರೆಂಡ್ಸ್ಗೆಲ್ಲ ಇದು ಮಾಡ್ತಾ ಇರ್ತೀವಿ. ಮುಳ್ಳಂದಿ ತರ ಇದೆಯಾ ನಿಮ್ ಹೇರ್ ಮುಳ್ಳಂದಿ ತರ ಇದೆ ಅಂತ. ಸೊ ಮುಳ್ಳಂದಿ ಹೀಗಿರುತ್ತೆ ನೋಡಿ ಗೈಸ್. ಇಲ್ಲಿದೆ ನೋಡಿ ಮುಳ್ಳಂದಿ. ಮುಳ್ಳಂದಿ ಸಖತ್ತಾಗಿದೆ. ಮತ್ತೆ ಅದೇ ಆಮೆಗಳು ಎಲ್ಲ ಇದು ಮಾಡಿಕ್ಕವ್ರೆ. ಪ್ಲಾಸ್ಟಿಕ್ ಇಂದ ಕಲ್ಲಿಂದ ಚಿತ್ರ ಎಲ್ಲ ಬಿಡಿಸಿಕ್ಕವ್ರು. ಪೈಥಾನ್ ಇದೆ ಅಂತೆ ಗೈಸ್. ಇದು ಮಂಡಲ ಹಾವು ಎಲ್ಲೈತೆ ಗೊತ್ತಾಗ್ತಾ ಇಲ್ಲ. ಬಟ್ ಇದೆ ಅಂತ ಹೇಳ್ತವ್ರೆ. ಇಲ್ಲ ಇದ್ರಲ್ಲೂ ಇಲ್ಲ. ಮಂಡಲ ಹಾವಿಲ್ಲ. ಎಲ್ಲ ಕಲ್ಲಿಂದ ನೋಡ್ಕೊಂಡ್ ಮಾಡಿಕ್ಕಿದ್ದಾರೆ. ವಿಶ್ವ ಆಮೆಯ ದಿನ ಮೇ 23 ಗೈಸ್. ನೋಡ್ಕೊಂಡ್ ಬಿಡಿ. ವಿಶ್ವ ಆಮೆ ದಿನ 23 ಮೇ ಅಂತ ಇರುತ್ತೆ. ಇಲ್ಲ ಆಮೆಗಳ ಡಿಫ್ರೆಂಟ್ ಟೈಪ್ಸ್ ಎಲ್ಲ ಹಾಕಿವ್ರೆ. ನೋಡ್ಕೊಳ್ಳಿ. ಟೈಪ್ಸ್ ಆಫ್ ಆಮೆಗಳಿದಾವೆ. ಕೊಳಕು ಮಂಡಲ ಹಾವಿದೆ ಅಂತೆ ಗೈಸ್ ಇಲ್ಲಿ. ನೋಡೋಣ ಎಲ್ಲಿದೆ ಅಂತ ಕೊಳಕು ಮಂಡಲ ಹಾವು. ನನಗಂತೂ ಕಾಣಿಸ್ತಾ ಇಲ್ಲ ಇನ್ನು. ಮೇ ಬಿ ಆ ಕಡೆ ಇರ್ಬೋದು. ಆ ಕಡೆಯಿಂದ ಕಾಣಿಸ್ತಾ ಅನ್ಕೋತೀನಿ. ತುಂಬಾ ಜನ ನೋಡ್ತವ್ರೆ. ಎಲ್ಲಿದೆ ಅಂತ ನಂಗೂ ಗೊತ್ತಿಲ್ಲ. ನೋಡ್ಬೇಕು. ಯಾವ್ದ ಹಾವು? ಕಾಣಿಸ್ತಾ ಇಲ್ಲ ಗೈಸ್ ಇನ್ನು ನಮ್ಗೆ. ಹಾ ಇಲ್ಲಿದೆ ಗೈಸ್. ಜೂಮ್ ಮಾಡಿ ತೋರಿಸ್ತೀನಿ. ಮೇಲೆ ಒಳಗಡೆ ಇದೆ. ಇಷ್ಟ ಧೈರ್ಯದಿಂದ ನೋಡ್ತಾ ಇದೀವಿ. ಹೊರಗಡೆ ಇದ್ರೆ ಎಲ್ಲೆಲ್ಲಿಂದನೋ ನೀರ್ ಬಂದ್ಬಿಡೋದು ನಮ್ಗೆ. ಹೊರಗಡೆ ಅಂತೂ ಇಲ್ಲ. ಬಟ್ ಅವು ಹೊರಗಡೆ ಬರ್ಬೋದು ಗೈಸ್.
ಬಟ್ ಹೇಗ್ ಸಾಕ್ತವ್ರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಹೇಗ್ ಮೇಂಟೈನ್ ಮಾಡ್ತವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಹೊರಗಡೆ ಬರ್ಬೋದು ಅವು ಅಷ್ಟೊಂದು ಅದಕ್ಕೆ ಇದಿಲ್ಲ, ಅಷ್ಟೊಂದು ದಪ್ಪನೂ ಇಲ್ಲ ಅವು. ಅಲ್ಲಿ ಇತ್ತು ದಪ್ಪ, ಅದಕ್ಕೆ ಬರಕ್ಕಾಗಲ್ಲ. ಬಟ್ ಇದು ಅಷ್ಟೊಂದು ದಪ್ಪನೂ ಇರಲ್ಲ, ಹೊರಗಡೆ ಕೂಡ ಬರ್ಬೋದು. ಓ ಹೆಬ್ಬಾವು ಗೈಸ್, ಹೆಬ್ಬಾವು ಫೈನಲಿ ಹೆಬ್ಬಾವ್ ಹತ್ರ ಬಂದಿದ್ದೀನಿ ನೋಡಿ, ಇಲ್ಲೇ ಇದೆ ಹೆಬ್ಬಾವು. ಅಷ್ಟೊಂದು ದಪ್ಪ. ಸಾರಿ ಗೈಸ್, ಅದು ಜೂಮ್ ಆಗ್ತಾ ಇಲ್ಲ, ಕ್ಯಾಮ್ರಾ ಅಷ್ಟೊಂದು ಇದು ಆಗ್ತಾ ಇಲ್ಲ. ಅದೇನೋ ಇದಾಗಿದೆ ಅನ್ಕೋತೀನಿ, ಕ್ಯಾಮ್ರಾಕ್ಕೆ ಲೆನ್ಸ್ ಕ್ಲೀನ್ ಮಾಡ್ಬೇಕಾಗುತ್ತೆ. ಬರ್ತಾ ಇಲ್ಲ. ಇಲ್ಲೊಂದು ಮೇಲ್ಗಡೆ ಇದೆ ಗೈಸ್, ಅಪ್ಪ ಇಲ್ಲಿಂದ ಅದ್ರ ಟ್ರೈ ಮಾಡ್ತೀನಿ ನೋಡೋಕೆ. ಅಂತ ಬಂದ್ಬಿಟ್ಟು ಅಲ್ಲಿ ಹಿಂದ್ಗಡೆಯಿಂದ ಕ್ಯಾಮ್ರಾ ಇದು ಮಾಡ್ತೀನಿ, ನೋಡ್ಬಿಡಿ. ನೋಡಿ ಎಷ್ಟೊಂದು ದೊಡ್ಡದಿದೆ ಹಾವು. ಅರಿಂದ ಸ್ವಲ್ಪ ನೋಡಿ ಗೈಸ್ ಇದೆ ಹಾವು. ತುಂಬಾ ತುಂಬಾ ಅಂದ್ರೆ ತುಂಬಾನೇ ದೊಡ್ಡದಿದೆ ಅದು ಕಾಳಿಂಗ ಸರ್ಪ. ಯಪ್ಪ, ಇಷ್ಟು ಕಾಳಿಂಗ ಸರ್ಪ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು, ನೋಡಿಸ್ಲಾರ್ದು ನೋಡ್ಲೇ ಇಲ್ಲ ನಾನು. ಬಟ್ ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್ ಅಂತೂ. ಮುಂದ್ಗಡೆ ನೋಡೋಣ ಏನೇನಿದೆ ಅಂತ ಇವಾಗ. ಇಲ್ಲಿ ಎಷ್ಟೊಂದು ಕ್ರೌಡ್ ಇದೆ ನೋಡಿ ಕಾಳಿಂಗ ಸರ್ಪ ನೋಡಕ್ಕೆ. ನೋಡ್ರಿ ಮುಂದ್ಗಡೆ ಹೋಗೋಣ. ಫೈನಲಿ ಬರ್ಡ್ ಹತ್ರ ಬಂದಿದ್ವಿ. ಬರ್ಡ್ ಸಖತ್ತಾಗಿ ಸೌಂಡ್ ಮಾಡ್ತಾ ಇದೆ ನೋಡಿ. ಸೌಂಡ್ ಬರ್ತಾ ಇದೆ ಅನ್ಕೋತೀನಿ. ಬರ್ಡ್ಸ್ ಸೌಂಡ್ ಸಖತ್ತಾಗಿ ಮಾಡ್ತಾ ಇದೆ. ಇದು ಮುಂದ್ಗಡೆ ನೋಡೋಣ ಇನ್ನು ಏನೇನಿದೆ ಅಂತ. ಇಲ್ಲೆಲ್ಲ ಪಕ್ಷಿಗಳಿದಾವೆ. ಇದ್ರಲ್ಲಿ ನಾವು ಕೋಳಿ ನೋಡ್ಬಿಟ್ಟೆ, ಹುಂಜ. ಇಲ್ಲೆಲ್ಲ ಜೋಲ್ ಹಾಕ್ಬಿಟ್ಟವ್ರೆ. ನಮ್ಮ ಮನೆಯಲ್ಲೇ ಇರುತ್ತೆ ನಮ್ಮ ಹಳ್ಳಿಗಳೆಲ್ಲ. ಅವೆಲ್ಲ ಕೋಳಿಗಳೆಲ್ಲ ನಮ್ಮ ಹತ್ರ ಸಾಕ್ತಾರೆ. ಇಲ್ಲೆಲ್ಲ ಜೋಲ್ ಇಕ್ಕವ್ರೆ, ಯಾಕಂದ್ರೆ ಸಿಟಿಯಲ್ಲೆಲ್ಲ ಅವೆಲ್ಲ ಇರೋದೇ ಇಲ್ಲ, ಜಾಸ್ತಿ ನಾನು ನೋಡಲ್ಲ. ಸೊ ಅದಕ್ಕೆ ಅವ್ರಿಗೆಲ್ಲ ಸರ್ಪ್ರೈಸ್ ಆಗ್ಬಿಡುತ್ತೆ. ಇಲ್ಲ ಚಿಪ್ಪಂಜಿ ತರ ಕೋತಿಗಳಿವೆ ಮೇಲ್ಗಡೆ, ಅವೆಲ್ಲ ನೋಡ್ತಾ ಮುಂದ್ಗಡೆ ಹೋಗ್ತಾ ಇದೀವಿ. ಎಲ್ಲ ಮುಗ್ದೋಗಿದೆ ಇವಾಗ. ಲಾಸ್ಟ್ ನಮ್ದು ಇರೋದೇ ಎಕ್ಸಿಟ್. ಎಕ್ಸಿಟ್ ಅಂತ ಹೊರಗಡೆ ಹೋಗ್ತೀವಿ. ಹೊರಗಡೆ ಹೋಗ್ಬಿಟ್ಟು ನೋಡೋಣ. ಇಲ್ಲಿ ಏನ್ ಇದು ಮೊಸಳೆಗಳಿದಾವೆ, ಮೊಸಳೆ ಮತ್ತೆ ಆ ಕಡೆ ಎಲ್ಲ ಇದು ಇದೆ. ಇಲ್ಲಿಗೆ ನಾನು ಇವತ್ತು ಸ್ಟಾಪ್ ಮಾಡ್ತೀನಿ. ಸೊ ಮೇ ಬಿ ಇನ್ನು ಏನಾದ್ರು ಹೊರಗಡೆ ಹೋಗ್ಬೇಕಾದ್ರೆ ವಿಡಿಯೋಗಳು ಏನಾದ್ರು ಕ್ಲಿಪ್ ತಗೊಂಡ್ರೆ ಹಾಕ್ಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದೀನಿ. ಹೊರಗಡೆ ಬಂದು ಇನ್ನೂ ಇಷ್ಟೊಂದು ಕ್ರೌಡ್ ಇದೆ ಅಂದ್ರೆ ಯಪ್ಪ, ತುಂಬಾ ಜನ ಇದ್ದಾರೆ. ಇವಾಗ ಬರ್ತಾವ್ರೆ. ಫೈನಲ್ ಸಜೆಸ್ಟ್ ಏನ್ ಮಾಡೋಣ ಅಂದ್ರೆ, ವೀಕ್ ಡೇಸ್ ಅಲ್ಲಿ ಬನ್ನಿ, ವೀಕೆಂಡ್ಸ್ ಅಲ್ಲಿ ಬರಕ್ಕೆ ಹೋಗ್ಬೇಡಿ. ಫುಲ್ ಕ್ರೌಡ್ ಇರುತ್ತೆ, ಏನು ಇದು ಮಾಡಕ್ಕಾಗಲ್ಲ. ಫುಲ್ ಸೆಕೆ, ಎಷ್ಟು ಕ್ರೌಡ್ ಇರುತ್ತೋ ಅಷ್ಟು ಸೆಕೆ ಕೂಡ ಆಗುತ್ತೆ. ಸೊ ಅದಕ್ಕೆ ನೀವು ವೀಕೆಂಡ್ಸ್ ಅಲ್ಲಿ ಬರಕ್ ಹೋಗ್ಬೇಡಿ, ವೀಕ್ ಡೇಸ್ ಅಲ್ಲೇ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತೀನಿ. ಟೇಕ್ ಕೇರ್ ಗೈಸ್.